ನಾನು ಹತ್ರ ತಂದಿದ್ದೀನಿ ಬುಕ್ ಮಾಡಿದೆ ಆನ್ಲೈನಲ್ಲಿ. ಯಾವ್ದು ಬೇಕು? ಇಲ್ಲ ಮುಂಚೆ ಎಲ್ಲ 50 ರೂಪಾಯಿ 100 ರೂಪಾಯಿಗೆ ಸಿಗ್ತಾ ಇದ್ದಿದ್ದೆಲ್ಲ 800 ರೂಪಾಯಿ 900 ರೂಪಾಯಿ. ಇವತ್ತೊಂದ್ ಸ್ವಲ್ಪ ಓವರ್ ಆಶೀರ್ವಾದ ಮಾಡಿ. ಏ ಬ್ಯಾಗ ಶ್ರೀಮಂತ ಆಗವನೆ ವಿನೋದ್, ನಮ್ಗೆ ಒಳ್ಳೆ ದುಡ್ಡು ಮಾಡವನೆ ಗೈಸ್. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮನೆಗೋಡೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವಿಡಿಯೋ ನಮ್ಮ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 10:30 ಮುಕ್ಕಾಲಾಗಿದೆ. ಇನ್ನು ನೋಡಿ ಮನೆಯಲ್ಲೆಲ್ಲ ಸೋಂಬೇರಿಗಳು ಹೆಂಗೆ ಈಗ ಎದೊಳ್ತವ್ರೆ. ಆ ರೂಮಲ್ಲಂತೂ ಎಲ್ಲ ಇನ್ನೂ ಬಿತ್ಕೊಂಡೇ ಅವ್ರೆ. ಸೊ ಇವತ್ತು ರಕ್ಷಾಬಂಧನ ಅಣ್ಣವ್ರೆ. ರಕ್ಷಾಬಂಧನ ಆರ್ಥಿಕ ಶುಭಾಶಯಗಳು. ನಾನೊಂದು ಗಿಫ್ಟ್ ಕೊಟ್ಟಿದ್ದೀನಿ. ಏನ್ನ? ಅಲ್ಲಿ ಬಲ್ಗಿದ್ಯಲ್ಲ ಲಕ್ಷ್ಮಿ ಕೊಟ್ಟಿದ್ದೀನಿ. ನಾನು ಲಕ್ಷ್ಮಿ ಕೊಡ್ತೀನಿ. ನಾನು ಲಕ್ಷ್ಮಿ ಕೊಡ್ತೀನಿ ಬಿಡು ಒಂದೇ. ಲಕ್ಷ್ಮಿ ಮೇಡಮ್ ಮತ್ತೆ ಇನ್ನೇನು ಬೇಕು? ಸೊ ರಕ್ಷಾಬಂಧನ ಈ ವರ್ಷ ಸ್ಪೆಷಲ್. ನಮ್ಮ ಮನೇಲಿ ಎಲ್ಲರೂ ಇದ್ದಾರೆ. ಮೈಸೂರಿಂದ ಸ್ಪಂದನ ಬಂದವಳೆ ರಾಖಿ ಕಟ್ಟಕ್ಕೆ ಅಂತಾನೆ. ನಿಶಾ ಅವಳೆ, ಸ್ವಾತಿ ಅವಳೆ, ಎಲ್ಲರೂ ಅವ್ರೆ. ನಾನು ಜೋರಾಗಿ ಮಾತಾಡ್ತಾ ಇದ್ದೀನ? ಕೇಳಿಸುತ್ತೆ ಗಂಟ್ಲೆ ಅತಿಯಾಗಿ ನಿನ್ಗೆ ಕಡಿಮೆ ಕೇಳಿಸ್ತಿದೆ ಅಂತ. ಜೋರಾಗಿ ಇನ್ನ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಇನ್ನು ಸ್ವಲ್ಪ ಜೋರಾಗಿ, ಇನ್ನೊಂದು ಸ್ವಲ್ಪ ಜೋರಾಗಿ ಮಾತಾಡಬೇಕು. ಸೊ ಇವತ್ತು ರಕ್ಷಾಬಂಧನ ಸೆಲೆಬ್ರೇಟ್ ಮಾಡಬೇಕು. ನನ್ನ ತಮ್ಮ, ನಮ್ಗೆ ಒಬ್ರು ಅಣ್ಣ ಒಬ್ರು ತಮ್ಮ ಇದ್ದಾರೆ. ಅವ್ರಿಗೆ ರಾಖಿ ಕಟ್ಬೇಕು. ಎಲ್ಲಪ್ಪ ನಿಮ್ಮ ಅಕ್ಕ ಇನ್ನು ರಾಖಿ ಕಟ್ಟಿಲ್ವಾ? ನಿಮ್ಮ ಅಕ್ಕ ಎದ್ದೇ ಇಲ್ಲ ಇದ್ದ. ಅಲ್ಲಿ ತೋರ್ಸೋ ಅವ್ನ. ಎಲ್ಲೋ ನಿಮ್ಮಪ್ಪ ಮಕ್ಕಳವ್ರೆ. ಯಾವ ಭಾಷೆ ಇದು? ಮಕ್ಕಂಡವ್ರೆ, ಮಲಿಕೊಂಡವ್ರೆ, ಶಿವಮೊಗ್ಗ ಭಾಷೆ. ಸೊ ಇವತ್ತು ನಾನು ತಲೆ ಸ್ನಾನ ಮಾಡಿಸ್ಕೊಬೇಕು ನಮ್ಮ ಅವ್ನ ಕೈಲಿ. ಯಾಕೆ ಅಂದರೆ ನಾನು ತಲೆ ಸ್ನಾನ ಮಾಡಿ ಹತ್ರ 1 ವಾರ ಆಯಿತು. ಹಾಸ್ಪಿಟ್ಲಲ್ಲಿ ಹೇಳಿದ್ರು ತಲೆ ಸ್ನಾನ ಮಾಡಬೇಡಿ, ಒಂದು 4-5 ಡೇಸ್ ಆಗಲಿ ಡೆಲಿವರಿ ಆದಮೇಲೆ. ಇವತ್ತಿಗೆ 6 ಡೇಸ್ 6 ಡೇಸ್ 6 ಡೇಸ್. ಸೊ ಹಂಗಾಗಿ ಇವತ್ತು ನಾನು ತಲೆ ಸ್ನಾನ ಮಾಡಿಸ್ಕೋಬೇಕು ನಮ್ಮ ಅವ್ನ ಕೈಲಿ. ಹಾಗೆ ರಕ್ಷಾಬಂಧನ ಇವತ್ತು ರಾಖಿ ಕಟ್ಟಬೇಕು. ಆಮೇಲೆ ಪಾಪುಗೆ ಒಂದು ಸ್ವಲ್ಪ ಮೈ ತೊಳ್ಸಿಸ್ಬೇಕು. ಅಪ್ಪ ಮಗಳು ಮಲ್ಕೊಂಡವ್ರೆ ಇನ್ನು. ಅವ್ಳ ಕೈಲಿ ಯಾರ್ದಾರ ಕಟ್ಟಿಸ್ಬೋದಿತ್ತು ರಾಖಿನ? ಯಾರು ಇವಾಗ ಚಿಕ್ಕ ಮಗುಗೆ ತಂಗಿ ಪಪ್ಪು ಇದ್ದಿದ್ರೆ ಕಟ್ಟಿಸ್ಬೋದಿತ್ತು. ಆದ್ರೂ ಕೈ ಅನ್ನೆಲ್ಲ ಕೂಡ ನನ್ನ ಮಗಳು ಲೇಟ್ ಸ್ವಲ್ಪ ಅಳ್ತಾ ಇದ್ಲು ಮಲ್ಕೋಬೇಕಾದ್ರೆ. ಅಂದ್ರೆ ಹಾಲು ಕುಡಿಸುವಾಗ ಅಳ್ತಾಳಷ್ಟೇ ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಮಲ್ಕೊಂಡ್ಬಿಡುತ್ತೆ. ನಾನೇ ಎದೊಳ್ಸಿ ಫೀಡ್ ಮಾಡಿಸ್ತಾ ಇದ್ದೀನಿ. ಇವಾಗ್ಲೂ ಮಲಗಿದ್ದಾಳೆ. ನಿಜವಾಗ್ಲೂ ನನಗೇನೆ ಈಚೆ ಕಡೆ ಇದ್ರೆ ಒಂಥರ ಅನ್ಸ್ತಿರ್ತದ. ಅಳ್ತಾ ಇದ್ರೆ ಕೊಯ್ 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 ಅಂತ ಇರ್ತದ ಎಳೆ ಮಗ. ನಮ್ಗೆ ಒಂಥರ ಅನ್ಸ್ತದೆ ಅಷ್ಟೇ. ಇಲ್ಲ ಅಂದ್ರೆ ಹಾಲು ಕುಡಿಸಿ ನೋಡಿ. ಇವಾಗ ಎಷ್ಟು ಗಂಟೆ? 8:30 ಮಲಗಿಸಿರೋದು. ಮಲ್ಗೆ ಅವಳೆ. ಬರೀ ತೋರಿಸ್ತೀನಿ. ಮಲ್ಗೆ ಅವಳೆ. ಸ್ವಲ್ಪ ರೂಮ್ ಎಲ್ಲ ಇವಾಗ ಕ್ಲೀನ್ ಮಾಡಬೇಕು. ಅಪ್ಪ ಮಗಳು ನೋಡಿ ಹೆಂಗ್ ಮಲಗವ್ರೆ. ಮಗಳನ್ನ ಮತ್ತೆ ರಾತ್ರಿ ನೋಡ್ಕೋತಾ ಇದ್ರು. ನೋಡ್ಕೊಳ್ಳೋದು ಇನ್ ದ ಸೆನ್ಸ್ ಸ್ವಲ್ಪ ಅವಳು ಲ್ಯಾಚು ಅವಳಿಗೆ ಡಿಫಿಕಲ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಕುಯ್ ಅಂತಾನಲ್ಲ, ಅವಾಗ ನೋಡ್ಕೋತಾ ಇರ್ತಾರೆ. ಇಲ್ಲೇ ಮಲಗಿಸಿದೀವಿ. ಈ ಥರ ಸ್ವಾಡಲ್ ಮಾಡಿ ಮಲಗಿಸ್ಬಿಟ್ರೆ ಮಲಗೇ ಇರ್ತಾಳೆ, ಎದ್ದೇಳೋದೇ ಇಲ್ಲ ಮೇಡಮ್ ಜಿ. ಸೊ ಅಷ್ಟೇ ಇವಾಗಿನ ಅಪ್ಡೇಟ್. ಪಾಪದು ಸ್ವಲ್ಪ ಬಟ್ಟೆಗಳೆಲ್ಲ ಇದೆ, ಅದನ್ನೆಲ್ಲ ವಾಶ್ ಮಾಡಿಸ್ಬೇಕು. ನೋಡಿ ಹಾಸ್ಪಿಟಲ್ನ ತಂದಿರೋದು ಇದು. ಇಷ್ಟು ಬಟ್ಟೆಗಳು ಬಿಸಿಲಲ್ಲಿ ವಾಶ್ ಮಾಡಿಸ್ಬೇಕು. ನಾನು ಮುಗ್ದಿದೆ. ಬಿಸಿಲಲ್ಲಿ ತಲೆ ಒಣಗಿಸ್ತವ್ರು ನಮ್ಮವ್ವ. ಅವ ಸಾಂಬ್ರಾಣಿ ಎಲ್ಲ ಯಾವಾಗ? ಆಮೇಲೆ ಹಾಕೋಣ ಅಂತೆ. ಜೋರಾಗಿ ಮಾತಾಡು. ತಲೆ ಯಾವಾಗ ಬಿಡಬಾರ್ದು. ಸ್ನಾನ ಮಾಡಿದ ತಕ್ಷಣ ತಲೆ ಒಣಗಿಸ್ಬೇಕು ಹಿಂಗೆ ಬಿಸಿಲಲ್ಲಿ. ನಮಗೆ ಇಲ್ಲಿಗೊಂದು ಸ್ವಲ್ಪ ಬರೀ ಬಿಸಿಲು. ಇದಕ್ಕೇನು ಅರ್ಶಿಣದ ಪುಡಿ, ಕಡಲೆ ಹಸಿಟ್ಟು ಮತ್ತು ಇದು ಬೇವಿನ ಸೊಪ್ಪು ಹಾಕಿ ಮೈಯೆಲ್ಲ ತಿಕ್ಕಿ ತಲೆ ಸ್ನಾನ ಮಾಡಿಸಿದ್ರು ಅಜ್ಜಿ. ಇವಾಗ ತಲೆ ಒಣಗಿಸ್ಕೊಂಡು ಈಗಲೇ ಸಾಂಬ್ರಾಣಿ ಬೇಡ, ಇನ್ನೊಂದು ಸ್ವಲ್ಪ ದಿನ ಆಗಲಿ ಅಂದರು. ಹಾಗಾಗಿ ಬರೀ ತಲೆ ಒಣಗಿಸ್ತಾ ಇದ್ದೀನಿ. ನಮಗೆಲ್ಲ 12 ಗಂಟೆ ಹೋಯ್ತಿರ್ಲಿಲ್ಲ ನೀರ. ಮಜ್ಜಿಗೆ ಹೋಯ್ತಿರ್ಲಿಲ್ಲ. ಈಗ ಅವೆಲ್ಲ ಕಲಿಂಗಾರ್ಬೆ ಬೇಕು. ಸಾಕಾ? ಆಗ್ಲಿಲ್ಲ. ಇಲ್ಲೇ ಇರ್ಲಾ?
ಅನ್ನಿಸಿ ಆರ್ಬೇಕೇನ ಲೈಟ್ ಇಷ್ಟೇನ್ರೋ ಲೈಟ್ ಹಾಕ್ರೋ ಲೇ ಎಲ್ಗ ಹೋಗ್ತಾ ಇದೀಯ ವಿನೋದ ನೀನು ಮತ್ ಯಾಕೆ ಉಜ್ತಾ ಇದೀಯ ಅಷ್ಟೊತ್ತಿ ಹಾಕಿ ಕಟ್ತಾರೆ ಅಂತ ಓ ರಕ್ಷಾ ಬಂಧನ್ಗ ನನ್ಗ್ ದೊಡ್ಡ ತಗೋಬರಪ್ಪ ಹಾ ನನ್ನ ಒಬ್ಳಿಗೆ ಹಾ ಆಂಟಿ ಅದ್ರಿಂದ ಆಂಟಿ ಆದ್ರೆ ಅಕ್ಕ ತಮ್ಮ ಸಂಬಂಧ ಹೊಂಟೋಯ್ತಾ ಬ್ಯಾಡ್ವಾ ಹಂಗಾರ ನಾನು ಸರಿ ಬಿಡಪ್ಪ ಆಯ್ತು ವರುಣ ನಿನ್ಗೆ ಕಟ್ತೀನಿ ಕಣ ಹಾ ಕಟ್ತೀರಾ ಕೊಡ್ತೀರಾ ಕಟ್ತೀನಿ ಹಾ ಪೇಮೆಂಟ್ ಆಗಿಲ್ಲ ಅಕ್ಕ ಏನು ನಿಶಾ ಅವರಿಗೆ ಭರ್ಜರಿ ಗಿಫ್ಟ್ ಅಂತೆ ನಿಮ್ ಕಡೆಯಿಂದ ಹಾಗೆ 12 ಗಂಟೆಗೆ ಬಂದು ಹ್ಯಾಪಿ ರಕ್ಷಾ ಬಂಧನಕ್ಕ ಅಂತ ಅಂದ ಹಾ ನೋಡು ತಮ್ಮ ಮಾಡುದಾ ನನ್ ತಮ್ಮನು ಮಾಡ್ದ ಯಾವಾಗ ಬೆಳಗ್ಗೆ ಕನ್ಸಲ್ಲಿ ಹಾ ನಿಧಿ ನೀವು ವಿಶ್ ಮಾಡ್ದ ನಿಮ್ಮ ಅಣ್ಣಂಗೆ ವಿಶ್ ಮಾಡಿದ್ರಾ ಹೌದಾ ನಾನು ಯಾರಿಗೂ ವಿಶ್ ಮಾಡಿ ನೋಡ್ರಿ ಮಕ್ಕಳು ನೋಡ್ರಿ ಎಲ್ಲ ವಸೂಲಿ ಮಾಡ್ತಾರ ಇವತ್ತು ಅಕ್ಕೆ ಕೂತವ್ರೆ ಏನು ಇಲ್ಲಿ ಪ್ರೀತಿಯಿಂದ ಏನು ಕಟ್ತೆಲ್ಲ ಗೈಸಿರೋ ವಸೂಲಿ ಮಾಡಕ್ಕೆ ಕಾಯ್ತಾ ಇರೋದು ಇವ್ರು ಸತ್ಯರೇ ರೆಡಿನಾ ರೆಡಿ ವಸೂಲಿ ಮಾಡಕ್ಕೆ ವಸೂಲಿ ಅಂತಲ್ಲ ಪ್ರತಿ ವರ್ಷ ಬಂದಿರೋದು ವಸೂಲಿ ಮಾಡೋದ್ ಮಾಮೂಲಿ ಅಂತೀಯ ಹೌದೆಲ್ಲ ಬಟ್ಟೆ ತೊಳೆದು ಹಿಂಗೆ ಒಣಗಾಕಿದ್ದಾರೆ ಬಿಸಿಲಿಗೆ ಎಷ್ಟು ಚಿಕ್ಕದು ನೋಡಿ ಟಡ್ಯಾನ್ ಇಲ್ಲೆಲ್ಲ ಸಾಕ್ಸ್ ಎಲ್ಲ ಒಣಗಾಕಿದ್ದಾರೆ ಬಟ್ಟೆಗಳು ಸಾಕ್ಸು ವಾವ್ ಚೆನ್ನಾಗಿ ಕಾಣಿಸ್ತಾ ಇದೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗು ಗೈಸ್ ಪಾಪುದು ಬಟ್ಟೆ ಎಲ್ಲ ಒಣಗಾಕಿರೋದಕ್ಕೆ ಸೊ ಪಾಪುನು ಇವಾಗ ಮಲಗಿದ್ದಾಳೆ ಅವಳಿಗೆ ಇವತ್ತೇನು ಸ್ನಾನ ಮಾಡ್ಸಕ್ಕೆ ಹೋಗಲಿಲ್ಲ ಜಸ್ಟ್ ಮೈ ಒರೆಸಿದ್ದಷ್ಟೇ ಬಿಸಿನೀರಲ್ಲಿ ಬಿಕಾಸ್ ಇವತ್ತು ಉಣ್ಮೆ ಬೇಡ ಅಂತ ಅಂದರು ಸೊ ನಾಳೆಯಿಂದ ಅವಳಿಗೆ ಸ್ನಾನ ಸ್ಟಾರ್ಟ್ ಆಗುತ್ತೆ ಇವತ್ತು ನಾನು ಒಬ್ಬಳೇ ಮಾಡ್ಕೊಂಡಿದ್ದು ಇವಾಗ ನಾನೊಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಮಲ್ಕೋಬೇಕು ಆಮೇಲೆ ಸಿಗ್ತೀನಿ ಇಟ್ಲು ಇಷ್ಟು ಕೇರ್ ಮಾಡಲ್ಲ ಹಾಂ ಎಣ್ಣೆ ಇಟ್ಲು ಇಷ್ಟು ಕೇರ್ ಮಾಡಲ್ಲ ಇವ್ರೆ ನೋಡಿ ಹೆಂಗ್ ಕೂತವೆಲ್ಲ ಹೇರ್ ಕ್ರೀಮ್ ಎಕ್ಸ್ಟ್ರಾ ನ್ಯೂಟ್ರಿಷನ್ ಅಯ್ಯೋ ಹಿಮಾಲಯ ಪ್ರೋಟೀನ್ ಹೇರ್ ಕ್ರೀಮ್ ಕಡೆ ಹೇರ್ ಎಕ್ಸ್ಟ್ರಾ ನರಿಶ್ಮೆಂಟ್ ಯಾರ್ದು ಅಣ್ಣ ಸಣ್ಣಮ್ಮ ಅಯ್ಯೋ ಬಸ್ಸಿ ಅಕ್ಕ ಇದ್ ನೋಡಿ ಇದು ವರ್ಕ್ ಆಯ್ತದ ಅಂತ ನೆನೆ ನೈಟ್ ತಂದು ತೋರಿಸ್ತಾರೆ ನಾವ್ ಅದೆಲ್ಲ ಯೂಸ್ ಮಾಡಲ್ಲಪ್ಪ ನಮ್ಗೆ ಗೊತ್ತಿಲ್ಲ ನಾನು ಇದುವರೆಗೂ ಹೇರ್ಗೆ ಒಂದೇನೋ ಹಚ್ಚಿ ಹೇರ್ ಕೇರ್ ಮಾಡೋಣ ಇಲ್ಲ ಕೂದ್ಲು ಉದುರುತ್ತೈತೆ ಕೂದ್ಲು ಚೆನ್ನಾಗೈತಲ್ಲ ಜೋಶು ಈಗ ಉದ್ರೋದ್ಮೇಲೆ ಅಣ್ಣಂಗ್ ಗೊತ್ತಾಗುತ್ತೆ ತಲೆಗೆ ಸ್ನಾನ ಮಾಡ್ಕೊ ಬಂದವನೆ ಇದೆಲ್ಲ ಹಾಕಿ ತಲೆಗೆ ಎಣ್ಣೆ ಹಾಕ್ದಂಗ ಐತೆ ಇವಂದು ನೋಡಕ್ ಆಯ್ತಾ ಇಲ್ಲ ಇವ್ರಿಬ್ರು ಹೆಂಗಿರು ಕಷ್ಟ ಅಲ್ಲ ಇಷ್ಟೊಂದು ಯಾವ ಮದ್ವೆಗೆ ಹೋಯ್ತಾ ಇದೀಯಾ ನೀನು ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಗುರುವೆ ಹಾ ಒಂಟ ಈಗ ಎರಡು ಉಚ್ಕೊಂಡು ಹಾ ಹಾಯ್ ಹಲೋ ಬಂದಿದ್ ವಿಶೇಷ ನನ್ನ ಅಂದ್ರಲ್ಲ ಫಸ್ಟ್ ಖುಷಿ ಆಯ್ತು ನೆಕ್ಸ್ಟ್ ಹೆಂಗಿರುತ್ತೆ ಪಾಪ ಮಾಡ್ಕೊಂಡ್ರೆ ಫೀಲ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಂತ ನೋಡ್ಕೋಬಹುದು ಅದನ್ನ ನನ್ನ ನೋಡೋದ್ ಬೇಡ ನಿಖಿಲ್ ಅವ್ರನ್ನ ನೋಡ್ಬೇಕು ಅವರು ಖುಷಿ ಅನ್ನೋದಕ್ಕಿಂತ ಹೆಂಗ್ ನೋಡ್ಕೋತಾರ ಗೊತ್ತಾ ನನ್ ಮಗ್ಳನವ್ರು ಹಾ ಮೈಯೆಲ್ಲ ಸೀಟಿ ಅವನು ಮಾಡೋನೆ ಎಷ್ಟೋ ಮಕ್ಳುಗಳು ಮಾಡೋನು ಏನ್ರಿ ಥೈಲ್ಯಾಂಡ್ ಇಂದ ಬಂದ್ರ ಮಾತಾಡ್ಸಕ್ ಆಗಿರ್ಲಿಲ್ಲ ನೀಟಾಗಿ ನಿತೀಶ್ ನೋಡಿದ್ರ ಮಗ್ಳುನ ಬನ್ನಿ ನೋಡಿ ಮಲ್ಗೈತ ಪಾಪು ಮಲ್ಗೋಳೆ ಡೋರಿಂದ ಈಚೆ ಕಡೆ ಸ್ಯಾನಿಟೈಸರ್ ಇದೆ ಯಾರು ಆರ್ಡರ್ ಮಾಡಿದ್ದು ನೀವಾ ಇದು ಮತ್ತೆ ಕಾರ್ಗೆ ಮೇಲ್ಗಡೆ ಓ ಆಟ ಆಡೋದು ಮಲ್ಗೋಳೆ ಈಗ ರೆಡಿಯಾಗಿ ಮಿಸ್ ರವೀಂದ್ರ ಅವಿಜಿಯರ್ ಸೊಸೆ ನೈಸ್ ನೈಸಾ ನೈಸ್ ನೈಸ್ ಹೊಸ ದಿಂಬ್ ಬಂದ್ಬಿಟ್ಟಿದೆ ಹೊಸ ದಿಂಬು ಹೊಸ ಬಟ್ಟೆ ಹೊಸ ಬಟ್ಟೆ ಹಾಕೋ ಜಂಗರಿ ತೊಗೊಂಡು ನೋಡು ನಿಂಬುದಿನೇ ನೆನ್ನೆ ಒಂದೇ ದಿನಕ್ಕೆ ಒಂದ್ 10 ಜೊತೆ ಬಟ್ಟೆ ತಂದಿದ್ದೀವಿ ಇನ್ ನಮ್ದೆಲ್ಲ ಶಾಪಿಂಗ್ ಇಲ್ಲ ಅವಳ್ದೇ ಬರೀ ವಾಟ್ ಇಸ್ ದಿಸ್ ಪಾಪ ಕಾಟಾಡ್ಸ ತಿನ್ಸು ಯಾರ್ ತಂದಿರೋದು ನಿಖಿಲ್ ಅವ್ರು ಬುಕ್ ಮಾಡಿದ್ರು ಅಯ್ಯೋ, ಇವ್ನ್ದು ಕಾರ್ start ಹಾಕೋದು ಆಯ್ತು ಅನ್ಕೋತೀನಿ ಕಣಪ್ಪ. ಹಿಂಗೆ ಗ್ಲಾಸ್ಗೆ ಹಿಂಗ ಹಾಕಿದ್ರೆ ಅದ್ ಮಗ ಈಗ್ಲೇ ಅದನ್ನೇ ನೋಡ್ಕೊಂಡಿರ್ಲಿ ಅಂತ
ಇನ್ನು ಒಂದ್ ತಿಂಗ್ಳು 2 ತಿಂಗ್ಳು ಆಗ್ಬೇಕು ಅದೆಲ್ಲ ಅಬ್ಸರ್ವ್ ಮಾಡಕ್ಕೆ. ನೋಟಿಸ್ ಮಾಡಲ್ಲ ಈಗ. ಫಸ್ಟ್ ಮಾಮೂನ ಕಂಡಿಡಿದ್ಮೇಲೆ ನಿಮ್ಮನ್ ಕಂಡಿಡಿತದೆ, ನಿಮ್ಮನ್ ಕಂಡಿಡಿದಾದ್ಮೇಲೆ ಅಪ್ಪ ಅಮ್ಮನ್ ಕಂಡಿಡಿತದೆ, ಕರೆಕ್ಟ್. ಅದಾದ್ಮೇಲೆ ಆಟ ಆಡೋ ಸ್ಟಾರ್ಟ್ ನಾನು ಮಾಡಿಸ್ತೀವಿ. ಏನಿಲ್ಲ, ಅಪ್ಪ ಅಮ್ಮ ಬರೀ ಅತ್ತೆ ಮತ್ತೆ ಮಾಮ ಅಷ್ಟೇ. ಯಾಕೆ ಅಂತ ಇದ್ ಮಾಡ್ಕೊಳ್ಳೋದು. ಅಲ್ಲ ಮಾತಾಡ್ತಾರೆ, ಒಂದಿನ ಬಂದು ಡೈಪರ್ ಚೇಂಜ್ ಮಾಡ್ಲಿಲ್ಲ ನನ್ ಮಗಳು. ಚೇಂಜ್ ಮಾಡಕ್ಕೆ ಬಿಡಲ್ಲ ಡೈಪರ್ ಏನ್ ಚೇಂಜ್ ಮಾಡೋದು, ಡೈಪರ್ ಹಾಕಳ್ದೇನೆ ಮೈ ಮೇಲೆನೆ ಕೊಟ್ಬಿಟ್ಲಲ್ಲ. ಫಸ್ಟ್ ನಿಖಿಲ್ ಅವ್ರ ಮೇಲೆ ಸುಸ್ಸು ಮಾಡಿದ್ಲು, ನಿಶ್ಚಿಂದು ಆಯ್ತಾ? ನೆನ್ನೆ ನಿಶನ್ ಮೇಲೆ ಕಕ್ಕ ಮಾಡಿದ್ಲು. ಹೌದಾ? ಸರಿ ಆಯ್ತು, ನಾನು ಹಬ್ಬ ಬಾಕಿ ಇದೀನಿ ನೆಕ್ಸ್ಟ್. ಬನ್ರಿ ಸಾಹೇಬ್ರೆ, ಇಲ್ಲಿ ಸ್ಯಾನಿಟೈಸರ್ ಇದೆ. ಬನ್ನಿ ಬನ್ನಿ ಕುಡಿಯೋಣ. ತಗೊಳ್ಳಿ. ಇದು ತೀರ್ಥ ಕೊಡೋಣ. ಇನ್ಯಾರು ನಿಧಿ ಹೆಂಗೋಳಣ ಯಾವ್ತರ ಅವಳೆ ಇನ್ನೊಂದ್ 2 ತಿಂಗಳು ಹೋಗ್ಬೇಕು. ಈಗ ಇವಾಗ ಸದ್ಯಕ್ಕೆ ನಿಂತಾರನೆ ಕಾಣಿಸೋದು. ಸೀನಿಯರ್ ಮಾಡ್ತಾಳ. ಈಗ ಹಂಗೆ ಅಷ್ಟೇ ಇರೋದು, ಅಕ್ಕವ್ರು ಅಷ್ಟೇ ಇರೋದು. ನಿಂದ ಯಾವಾಗಾರ ಬರೀ ಅವ್ರಿಗೆ ಮಕ್ಳು ಮಾಡಕ್ಕೆ ನಿನ್ ಮಕ್ಳು ನೋಡೋ ಭಾಗ್ಯ ಇಲ್ಲ ಕಣ, ಇವಾಗ 3 ಆಗೈತೆ, 4 ಪೆಂಡಿಂಗ್ ಐತೆ. 3 ಮಕ್ಳಾಗು ಆ ಪೆಂಡಿಂಗ್ ಏನು 3 ತಿಂಗಳಾಗೈತೆ. ಈ ಸುದ್ದಿ ಏನಾರ ಐತೇನಪ್ಪ? ಸಾಫ್ಟ್ ಲಂಚ್ ಇನ್ನ 1 ವರ್ಷ. ಇವಾಗ್ಲೇ ಗೊತ್ತಾಗಲ್ಲ, ಪ್ರತಿ ತಿಂಗಳು ಸೇಮ್. ಇಲ್ಲ ಇಲ್ಲ ಸೇಮ್ ಏನಂದ್ರೆ ನಾನು ಆಡ್ ಗೊತ್ತಿರುತ್ತೆ. ನೋಡ್ಲ ಅಲ್ಲಿ ನಾನ್ ನಿಂತರ ಇದ್ದೀನಲ್ಲಮ್ಮ, ನಾನ್ ನಿಂತರ ಇದ್ದೀನಲ್ಲ. ಮಾಮ್ದಿದ್ದಂತ ಹೊತ್ಕೊಳ್ಳೋದು ಮಕ್ಕಳು. ಓ ದೇವ್ರೇ, ನಿಜಾನು ಸೋದ್ರ ಮಾಮೂಲು ಹೊತ್ಕೊತಾರಂತ. ಅಯ್ಯೋ ಬೇಡ ಯಪ್ಪ. ಗಂಡು ಮಗ ಬೇಕಾದ್ರೆ ಉಟ್ಕೊಳ್ರಿ. ಹೆಣ್ಮಗ ಹೊತ್ಕೊಬಿಡೋದು ಬೇಡ. ಅಮ್ಮನ್ ತರನೇ. ಇವಾಗ ನಾವು ರಾಖಿ ತಗೊಳಕ್ಕೆ ಇಲ್ಲೇ ಬಂದಿದೀವಿ. ಎಲ್ಲರಿಗೂ ಒಬ್ಬೊಬ್ರಿಗೆ 4 ರಾಖಿ ಬೇಕು. ಯಾಕೆಂದ್ರೆ ನಾನು, ಮಧು, ನಿಧಿ, ಸ್ವಾತಿ ಕಟ್ತಾ ಇರೋದ್ರಿಂದ ಒಬ್ಬೊಬ್ರು 4 ಜನ ಕಟ್ತಾ ಇರೋದು. ಮಧು ಒಬ್ಳು 3 ಜನಕ್ಕೆ, ನಾವೆಲ್ಲ 4 ಜನ ಕಟ್ತಾ ಇದೀವಿ. ಒಂದ್ 16-17 ರಾಖಿ ಬೇಕು. ವಿನೋದ್ಗೆ, ವರುಣ್ಗೆ, ಮದಣ್ಣಂಗೆ, ನಮ್ಮಣ್ಣಂಗೆ ಕಟ್ತೀವಲ್ಲ, ಸೊ ಹಂಗಾಗಿ ಸೊ ಇವಾಗ ರಾಖಿ ಹುಡುಕ್ತಾ ಇದೀವಿ. ಸೊ ಇವಾಗ ಬನ್ನಿ ಹೋಗೋಣ, ರಾಖಿ ತಗೊಳ್ಳೋಣ. ಅಣ್ಣ ಬನ್ನಿ. ಸರ್ಪ್ರೈಸ್ ಕೊಡಿ. ಓ ನೀವ್ ಹೋಗಿ, ಅಲ್ಲಿ ಕಲ್ಯಾಣಿ ಇದೆ ನೋಡಿ, ಭೀಮಾ ಇದೆ, ಸರ್ಪ್ರೈಸ್ ಕೊಡಿ. ನಿಮ್ಗೇನೇನ್ ಬೇಕು? ಒಂದು ಖಾಲಿ ಇದೆ ಕತ್ತು. ಸಾಕು. ನನಗೆ ಕೈ ಖಾಲಿ ಇದೆ ನೋಡಿ. ಮದ್ವೆ ಕೊಡಿ. ಯಾರ ಮದ್ವೆಗೆ? ನಿಮ್ ಮದ್ವೆಗೆ. ಸರಿ ಆಯ್ತು, ನಡೀರಿ. ಈಗ ಹೋಗಿ ನೋಡ್ಕೊ ಬರ್ತಾ ಇದೀವಿ. ಚೆನ್ನಾಗಿಲ್ಲ, ಯಾವ್ದ ಆಗ್ತಾ ಇಲ್ಲ. ನೋಡ್ತಾ ಇದೀವಿ. ಅಲ್ಲಿಗೆ ಹೋದ್ವಿ, ಇಲ್ಲೋದ್ವಿ, ಈಗ ನೆಕ್ಸ್ಟ್ ಹುಡ್ಕೊಂಡ್ ಹೋಗ್ತಾ ಇದೀವಿ. ಅಂಗಡಿ ಆಯ್ತು, ರಾಖಿ ತಗೊಳಕ್ಕೆ 4 ಅಂಗಡಿ ಮಾಡ್ತಾ ಇದೀವಿ ನಾವು. ಅದ್ ಯಾವ್ದೋ ಒಂದ್ ಕಟ್ಬಿಡಕ್ ಆಯ್ತದ. ಕರೆಕ್ಟ್. ಇಷ್ಟಪಟ್ಟು ಅದ್ ಮನ್ಸ್ ಕನ್ಸ್ಬೇಕು. ಅದಕ್ಕಿಂತ ಏನ್ ರಾಖಿ ಪ್ರೈಸ್ ಇಷ್ಟ ಆಗಿರೋದು 800 ರೂಪಾಯಿ, 900 ರೂಪಾಯಿ ಕಿತ್ಕೊಳಲ್ವಾ ಅಂತ. ಹಂಗಲ್ಲ, ಅದಕ್ ವರ್ತ್ ಇರ್ಬೇಕಲ್ವಾ. ಅದೆಲ್ಲ ಮುಂಚೆ ಎಲ್ಲ 50 ರೂಪಾಯಿ 100 ರೂಪಾಯಿಗೆ ಸಿಗ್ತಾ ಇದ್ದಿದ್ದೆಲ್ಲ 800 ರೂಪಾಯಿ 900 ರೂಪಾಯಿ. ಅದ್ ನೋಡಕ್ಕೆ ಒಳ್ಳೆ ದಾರ ಹಾಕಿ ಒಂದೇನೋ ಮಣಿ ಸಿಕ್ದಂಗಿದೆ. ಸೊ ಆನ್ಲೈನ್ ಅಲ್ಲೂ ನೋಡ್ತೀವಿ. ನಾವೇ ನೆಕ್ಸ್ಟ್ ಇಯರ್ ಇಂದ ಕಸ್ಟಮೈಸ್ ಮಾಡ್ಕೋಬೇಕು. ಸರಿ ಅದ್ ಇನ್ನ ಚೆನ್ನಾಗಿರುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ಸರಿ, ಓಕೆ. ಸುಮ್ನೆ ಹೋಯ್ತಾ ಇದೀವಿ. ಇಲ್ಲಿ ಯಾವ್ದು ಇಲ್ಲ, ಬರೀ ಬಟ್ಟೆ ಅಂಗಡಿಗಳೈತೆ. ವಿನೋದ್ನ ಅಲ್ಲೇ ಕಾರ್ ನಿಲ್ಸ್ಬಿಟ್ಟು ಸುಮ್ನೆ ನಡ್ಕೊ ಹೋಯ್ತಾ ಇದೀವಿ ನಾವು. ನೋಡೋಣ ಇರಿ, ಇದೆಯಾ ಇಲ್ಲೆಲ್ಲಾದ್ರೂ. ಇನ್ನೊಂದು ಸಿಗ್ತೇ ಇಲ್ಲ. ಇವಳು ಆನ್ಲೈನ್ ಅಲ್ಲಿ ನೋಡ್ದವಳೆ, ನಂಗೆ ಇಷ್ಟ ಆಯ್ತು. ಇದ್ರಲ್ಲಿ ಪೇಟೆದಲ್ಲಿ ಅದು ಬೇಡ ಅನ್ಕೊಂಡ್ ಎಲ್ಲರಿಗೂ ಇದನ್ನ ಕಟ್ಬಿಡೋದು. ಏನಿದ್ಯಾ ಎಷ್ಟು ಚಿಕ್ಕ ವಯಸ್ಸು, ಸಿಂಪಲ್ ಆಗಿ ಒಂದು ಆರೆಂಜ್ ಕಲರ್. ಚಿಕ್ಕದು ಸಣ್ಣದು. ರಾಖಿ ಅಂದ್ರೇನೆ ಅದು. ನೀವು ಸುಮ್ನೆ ನಮ್ಗೆ ತಲೆನೋವು ಇದು. ಚಿಕ್ಕ ವಯಸ್ಸಲ್ಲಿ ಸುಮ್ನೆ ಯಾವ್ದೋ ಒಂದ್ ತಗೊಂಡು 2 ರೂಪಾಯಿಗೆ 1 ರೂಪಾಯಿಗೆ ಕಟ್ಬಿಡ್ತಾ ಇದ್ವಿ. ಈಗ ನಮಗ್ ಸಾಕಾಗ್ಬಿಡ್ತು. ಬಂದಿದೆ. ಮಿಕ್ಸ್ ಮಾಡ್ತಾರೆ, ಹೋಯ್ತಾರೆ. ನಾವು ಇದನ್ನ ಮತ್ತೆ ಜೋಡಿಸಿ ಅದು ಗೋಲ್ಡ್. ಅದು ಇದು ಕಟ್ತಿದ್ವಿ. ಎಷ್ಟು ಅಂಕಲ್ ಇವಾಗಿದು? 3 ರೂಪೀಸ್. ಅವಾಗ 50 ಪೈಸೆ 1 ರೂಪಾಯಿಗೆಲ್ಲ ಬರ್ತಿತ್ತು. ಅದೇ ತಗೊಂಡ್ ಎಲ್ಲ ಕಟ್ಬಿಡೋಣ.
ಸಾಕು. ಮದುವೆದು 3 ಬರ್ಬೇಕು. ಎಲ್ಲರದು 4 ಜೋಡಿಸಿದೀವಿ. ಇದು ನಿಧಿ ಅವ್ರದ್ದು, ಇದ್ಯಾರ್ದು ಸ್ಪಂದನ ಅವ್ರದ್ದು, ಇದು ಸ್ವಾತಿ ಅವ್ರದ್ದು, ಇದು ನಿಶಾ ಅವ್ರದ್ದು, ಇದು ಸ್ವೀಟು, ಇದು ಅಕ್ಷತೆ, ಇದು ಅರ್ಶಿನ ಕುಂಕುಮ, ಇದು ದೀಪ. ನಿನ್ಗೋಸ್ಕರನೇ ತಂದಿರೋದು, ತಿನ್ಲೇಬೇಕು. ಚಂಪಕಲಿ ನೋಡಿದ ತಕ್ಷಣ ಮಗರಣ್ಣ ನಿಖಿಲಣ್ಣ ನೆನಪ. ನನ್ ಫುಲ್ ತೊಳಕೊಂಡ್ಬಿಡಿ ಟಿ ಶರ್ಟ್ ಹಾಕಬಲ್ಲ. ಹಿಂಗ್ ಮಾಡ್ಸೋಣ. ಇಲ್ಲಿ ಗಂಟ ಕಟ್ತೀರಾ ಅಲ್ಲ, ಇಲ್ಲಿ ಗಂಟ ಕಟ್ತೀರಾ ಅಂತ ಒಬ್ಬೊಬ್ರು ಒಂದೊಂದು ಆಯ್ತು. ರೆಡಿನಾ ಅಣ್ಣ? ರೆಡಿನಾ ರೆಡಿ ಅಣ್ಣ? ರೆಡಿನಾ? ರೆಡಿ. ಯಾವ್ದಾರ ಫೋನ್ ಬಂದ್ರೆ ಹಂಗೆ ಫೋನ್ ಮಾತಾಡ್ಕೊಂಡು ಹೋಗ್ಬೇಕು. ಮಧು ಅವ್ರಿಗೆ ವೇಟಿಂಗ್. ಅವರು ಪಾಪುಗೆ ಫೀಡ್ ಮಾಡ್ತಾ ಇದಾರೆ. ಅವ್ರು ಬಂದ ತಕ್ಷಣ ಹಾರತಿ ಎತ್ತಿರೆ ಕಣ್ಣು. ನಿಶಾ ಅವ್ರ ಅಣ್ಣಂಗೆ ಇಷ್ಟ ಚಂಪಾಕಲಿ ತಂದ. ಹಂಗೇನಿಲ್ಲ, ನನಗೆ ಅದ್ ನೋಡಿದ ತಕ್ಷಣ ತಿನ್ಬೇಕು ಅನ್ನಿಸ್ತೇನ. ವೈಟ್ ನೋಡಿದ ತಕ್ಷಣ ಒಂದಲ್ಲೇ ಟ್ರೈಯಲ್ಲಿ ತಿಂದ್ಬಿಟ್ಟು ಎಕ್ಕ ಬಂದ್ಬಿಟ್ಟೆ. ವಿನೋದ್ ರೆಡಿ ಏನಪ್ಪ? ಹಾ, ಚೀಲ ಒದ್ರೋಗ ಏನೋ ಕಲ್ಯಾಣ ಭೀಮಾಗೇನೋ ಹೋಗ್ತಾ ಇದ್ರು ನಮ್ನ ರಾಖಿ ಹತ್ರ. ಭೀಮದೊಳಗ್ ಹೋಗಿದ್ದು ನೋಡ್ದೆ ನಾನು. ಇಲ್ಲಿ ಯಾವ್ದು ಗೋಲ್ಡ್ ಕಲರ್ ಸಿಲ್ವರ್ ಕಲರ್ ಏನೋ ಕಾಣ್ತಾ ಇಲ್ವಲ್ಲ, ಬರೀ ನಾನು ಕಾಲೇ ಕಾಣ್ತಾವೆ. ಅಣ್ಣ ಇದು ಗೋಲ್ಡ್ ಕೋಟೆಡ್, Plated, ಹಾ. ಇದು ಸಿಲ್ವರ್ ಮಿಕ್ಸ್ ಆಗಿದೆ. ಇದೆಲ್ಲ ಡೈಮಂಡ್. ಅಯ್ಯೋ ನಾವು ಹಂಗೆ ಕೊಡ್ತೀವಿ. 10 ರೂಪಾಯಿ 20 ರೂಪಾಯಿ ನೋಟ್ ಚೇಂಜ್ ಮಾಡಿಸ್ಬೇಕಿತ್ತು, ಮಾಡಿಸ್ಲಿಲ್ಲ. ಏನಣ್ಣ ರಾಖಿ ದುಡ್ಡು ಆಗಿರೋದು 30 ರೂಪಾಯಿ ಒಂದೊಂದು. ಅಲ್ಲ 10 ರೂಪಾಯಿ 20 ರೂಪಾಯಿ ಹಾಕಿ 100 ರೂಪಾಯಿ ಇದ್ದಿದ್ದು 700 ರೂಪಾಯಿ 800 ರೂಪಾಯಿ. ಅದನ್ನ ಬಾಕ್ಸ್ ಹಾಕಿ ಇಟ್ಬಿಟ್ಟವ್ರೆ. ಅದ್ 800 ರೂಪಾಯಿ. ಹಂಗೆ ಬಿಸ್ನೆಸ್, ದಿಸ್ ಇಸ್ ಬಿಸ್ನೆಸ್. ಊಟ ಮಾಡ್ತಾ ಇದೀವಿ. ಟೈಮು ಲೇಟ್ ಆಗ್ಬಿಟ್ಟಿತ್ತು. ಇಲ್ಲಿ ಹೊಟ್ಟೆ ಹಸಿತಾಯ್ತು. ಇವತ್ತು ನಾಟಿ ಕೋಳಿನ ಚಿಕನ್? ಇದು ನಾಟಿ ಕೋಳಿ ಸಾಂಬಾರ್ ನಮ್ಮ ಮನೆಯಲ್ಲಿ. ಎಲ್ಲ ಊಟ ಮಾಡ್ತಾವ್ರೆ. ತಂದಿದ್ಕು ಸಾರ್ಥಕ ಆಯ್ತು. ಮಾಡೋಣ? ಇಲ್ಲ ಮಾಡ್ಬೇಕು ಈಗ. ಬನ್ನಿ ಯಾರು. ನಾನ್ ಕಟ್ಬಿಡ್ಲಾ? ನೀವ್ ಕಟ್ತೀರೇನ್ರ? ಕಟ್ಟಿ ನಿಮ್ದು ಜಾಸ್ತಿ ಅಲ್ವ ಟರ್ನ್ಸ್. ಊಟ ಮಾಡ್ತಾರೆ ಬರೋದ್ ಲೇಟ್ ಆಯ್ತು, ಊಟ ಮಾಡ್ಕೊಂಡು ಒಂದ್ಸಲಿ ನನ್ ಮಗಗ್ ಫೀಡ್ ಮಾಡ್ಬೇಕು, ಒಂದ್ಸಲಿ ಅವಳನ್ನ ಸಮಾಧಾನ ಮಾಡ್ಬೇಕು, ಒಂದ್ಸಲಿ ಕಕ್ಕ ಮಾಡ್ತಾಳೆ, ಡೈಪರ್ ಚೇಂಜ್ ಮಾಡ್ಬೇಕು, ಆಮೇಲೆ ಡೈಪರ್ ಹಾಕ್ಬೇಕು, ಮಲಗಿಸ್ಬೇಕು. ಇಟ್ ಟೇಕ್ಸ್ ಟೈಮ್, ಎಫರ್ಟ್ ಎಲ್ಲ. ಸೊ ಇವಾಗ ನಂದು ಇಬ್ರಿಗೇನೆ 3 ಜನಕ್ಕೆ ಅಷ್ಟೇ ಅಲ್ವಾ? ಬೇಗ ಕಟ್ಬಿಡ್ಲ ನಾನು? ಓಹೋ ತೊಂದರೆ. ಎಷ್ಟು 1 2 4 5 6 7 8 9 10 11 12 25 ಬನ್ನಿ. ಸರಿ ಬಾ ಕುತ್ಕೋ. ನಿಂಗೆ ಕಟ್ಬಿಡ್ತೀನಿ ಫಸ್ಟ್. ನೀನ್ ಈ ಕಡೆ ಬಾ. ಈ ಕಡೆ ಬಾ, ನಿನ್ಗೇನಿಲ್ಲ. ಆ ಕಡೆ ಎಲ್ಲರೂ ಫಸ್ಟ್ ನಂಗೆ ಹಣೆ ಕಟ್ತೀರಾ? ಬೇಕಲ್ವಾ? ಆ ಕಡೆ ವಿಡಿಯೋ ಇದಕ್ಕೆ ತೆಗಿತಾನು. ಲಾಸ್ಟ್ ಇಯರ್ ಮೈಸೂರಾ? ಮೈಸೂರು. ಹ್ಯಾಪಿ ರಕ್ಷಾ ಬಂಧನ ಎಲ್ಲರಿಗೂ. ಯಾರು ವಿಡಿಯೋ ನೋಡ್ತಾ ಇದ್ರೆ ಎಲ್ಲ ಅಣ್ಣ ತಂಗಿಯರಿಗೂ ಹ್ಯಾಪಿ ರಕ್ಷಾ ಬಂಧನ. ಕಾಲ ಚೆನ್ನಾಗಿ ಬಾಳಿ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಚೆನ್ನಾಗಿರೋ. ಸೇಮ್ ಟು ಒಂದು ಅದೇ 100 ಕಾಲ ಚೆನ್ನಾಗಿ ಸುಖವಾಗಿ ಬಾಳಿ ಇನ್ನೂ 1-2 ಮಕ್ಳು ಮಾಡ್ಕೊಂಡು ಚೆನ್ನಾಗಿರಿ. ನಮ್ಮಮ್ಮ ನೋಡ್ಕೊಂಡು ನಾನು ತಂದಿದ್ದೀನಿ. ಬುಕ್ ಮಾಡಿದೆ ಆನ್ಲೈನಲ್ಲಿ. ಯಾವ್ದು ಬೇಕು? ಬಾ ಯಶ್ಮತಿ, ಯಾವ್ದೋ ಒಂದು ಚೆನ್ನಾಗಿರೋದು ಯಾವ್ದಾರ ಅಂದ್ಬಿಟ್ಟು. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಚಿಕ್ಕದೇ ಕಟ್ಟಾಗತ್ತೆ. ಒಂದ್ಸತಿ 6 ತಿಂಗಳು ಇಟ್ಕೊಂಡಿದ್ದೆ ಕೈಯಲ್ಲಿ. ಬೇಡ ಇದು ನೋಡೋಣ ಎಷ್ಟು ದಿನ ಬರುತ್ತೆ. ಅದಕ್ಕೆ ನಾನು ಹತ್ರ ಹಿಡಿದು ಕಟ್ತೇನೆ. ಗೈಸ್ ಇವ್ರೆಲ್ಲ ಚಿಕನ್ ಮಾಡ್ಕೊ ತಿಂತವ್ರ ನೆನ್ನೆಯಿಂದ. ನನಗೆ ನೋಡಿದ್ರೆ ನಮ್ಮ 1 ದಿನದಲ್ಲಿ 2 ಹೊತ್ತು ಊಟ. ಬೆಳಗ್ಗೆ 12 ಗಂಟೆಗೆ ಅದೇನೋ ಗಂಜಿ ಕೊಟ್ಟಿದ್ರು, ಸಜ್ಜಿಗೆ ತರ ಏನೋ. ಆಮೇಲೆ ಕಾಫಿ ಮಾಡ್ಕೊಟ್ರು. ರಾತ್ರಿ ಊಟ ಅಷ್ಟೇ, ಮಧ್ಯಾಹ್ನಕ್ಕೇನಿಲ್ಲ. ಅದನ್ನೇ ಜಾಸ್ತಿ ತಿನ್ನೋದು. ಸ್ವಲ್ಪ ಸಪ್ಪೆ ಬಿಡ್ಸ ಗಂಟ ಮುಂದೆ ಕಟ್ಟು. ಇನ್ನು ಮುಂದೆ ಬೇಕಾ? ಆರತಿ ಎತ್ತಿದ್ರೆ ನಮ್ ಮುದ್ದ ಅಣ್ದಿರ್ಗೆ. ಅದೇ ನಮ್ಮ ಮುದ್ದಣ್ಣಂದಿರ್ಗೆ.
ಏನ್ ಕೈಗಳಲ್ಲಿ ಸುರಿಮಳೆ ಈಗ ರಾಖಿಯ ಸುರಿಮಳೆ. ರಾಖಿ ಹಬ್ಬದ ದಿನ ಎಷ್ಟೊಂದ್ ಜನ ಬರ್ತಾರೆ ಗೈಸ್. ಲವರ್ಸ್ ಡೇ ದಿನ ಯಾರು ಬರೋದೇ ಇಲ್ಲ. ನಾನು ಕಟ್ತಾ ಇರೋದು ನಮ್ಮ ಅಣ್ಣ ಗೊತ್ತಿಲ್ಲ. ಹುಟ್ಟಾಗಿಂದ ಏನ್ ಕಟ್ಟಿಲ್ಲ. ಯಾರ್ದು ನೆನಪೇ ಇರಲ್ಲ ಹೊತ್ತಾಗಿಂದ ಕಟ್ಟಕ್ಕೆ. ಅಣ್ಣ ಇವತ್ತೊಂದ್ ಸ್ವಲ್ಪ ಓವರಾಗಿ ಆಶೀರ್ವಾದ ಮಾಡಿ ಎಲ್ಲ ಒಂದ್ ಕಟ್ಬಿಟ್ಟು ಆಮೇಲೆ ಒಟ್ಟಿಗೆ ಕೊಡುವುದು ಕ್ಷತೆನ ಸ್ವೀಟ್ನ ಒಬ್ಬರಾಗಿ ಎಕ್ಸ್ಕೊಡ್ತಾರೆ ಚೊಲ್ತೈತೆ ನಂಗೆ. ಇನ್ನಪ್ಪ ಇದೆ ಇನ್ನೊಂಚೂರು ಅದ್ ಮುಂದೆನೆ ಇಡು ಎಲ್ಲರೂ ಅದನ್ನೇ ತಿನ್ಸ್ಲಿ. ಹಿಂಗೆ ಹಿಂಗೆ ತಿನ್ನೋದು. ಒಂದ್ ಬಟ್ಟೆ ಕೊಡಿ ಸ್ಮೃತಿ. ಅಣ್ಣಂಗೆ ನಾನು 4 ಅಣ್ಣ 5 years ಇಂದ 5 ವರ್ಷಗಳಿಂದ ಕಟ್ಕೊಂಡ್ಬಿಡ್ತಿದೀನಿ. ಫಸ್ಟ್ ಟೈಮ್ ನಾನು ಮದನ್ ಅಣ್ಣಂಗ್ ಸಿಕ್ಕಿದ ದಿನಾನೇ ರಾಖಿ ಕಟ್ಟಿದ್ದಲ್ವಾ. ಬೆಂಗಳೂರಿಗೆ ಮಧು ಒಂದಿನ ನನ್ನ ಕರ್ಕೊಂಡ್ ಬಂದಿದ್ದು. ರಕ್ಷಾ ಬಂಧನ ದಿನನೇ. ಫಸ್ಟ್ ಒಂದ್ ಸ್ವಲ್ಪ ಕೆಲವು ಜನ ನೀಟಾಗಿ ನೋಡ್ಕೊಳ್ಳಿ. ರಕ್ಷಾ ಬಂಧನ ಇದು ಏಕೆ ಎಲ್ಲ ಹೇಳ್ತಾರಲ್ಲ. ಮತ್ತೆ ರಾಖಿ ಹಬ್ಬದ್ದು ಇದ್ ಮಾಡಿದ್ನಲ್ಲ, ರೀಲ್ಸ್ ಮಾಡಿದ್ವಲ್ಲ, ಅದ್ರಲ್ಲಿ ಮದರಣ್ಣ ನಿಮ್ಗೆ ಅಣ್ಣ ಆಗ್ಬಾರ್ದು ಭಾವ ಆಗ್ಬೇಕು ಏನೇನೋ ಹೇಳಿದ್ರೆ ಸಂಬಂಧದಲ್ಲಿ ಭಾವ ಆಗ್ಬೇಕು. ಬಟ್ ಫಸ್ಟ್ ಡೇ ಸಿಕ್ಕಿದ ದಿನಾನೇ ಅಣ್ಣ ಅಂತ ಕರೆದು ನಾನು ಆಗ್ಲೇ ಹೇಳಿದ್ದೀನಿ ಐ ಆಮ್ ಆಲ್ರೆಡಿ ಕಮಿಟೆಡ್. ಅಲ್ಲ ಭಾವ ಅಂತೀರಾ, ಭಾವ ಆಗ್ಬೇಕು ಬಟ್ ಒಳ್ಳೇದಾಗ್ಲಿ, ಅಣ್ಣ ಆಗ್ಬೇಕು. ಒಳ್ಳೆ ಗಂಡು ಹುಡುಕು ಅನ್ಸುತ್ತೆ. ಹಲೋ ಹಲೋ ಹಾ ಹೇಳಿ. ಕೇಳಿಸ್ತಾ ಇಲ್ಲ? ನಾನು ಗೊತ್ತಾಯ್ತೀನಿ. ಹಲೋ ಗೈಸ್, ಜೋಕ್ಸ್ ಅಷ್ಟೇ, ಆಮೇಲೆ ನಿಜ ಅನ್ಕೊಂಬಿಡಿ. ನಮ್ಗೇನ್ ದುಡ್ಡು ಏನು ಬೇಡ, ಸುಮ್ನೆ ದುಡ್ಡು ಬೇಡ ಅಂದ್ಬಿಟ್ಟು ದುಡ್ಡು ಹತ್ರಕ್ಕೆ ಹೋಯ್ತಾ. ನಾನು ನೆನ್ನೆ ಏನ್ ಹೇಳಿದ್ದೆ ಹೇಳು? ಬಾಕಿಯೇ ಹೌದಾ? ಏನೋ ಇನ್ನೇನ್ ಕೊಡೋದೇ ಉಂಟಂತೆ. ಏನ್ ಕೊಡ್ತೀನಿ? ಒಬ್ಬೊಬ್ರಿಗೂ ಡಿವೈಡ್ ಮಾಡಿರ್ತಾನ. ಕ್ಲೀನ್ ಆಗಿ ಕೊಡು. ಒಂಥರ ಹೇಳೋದು ಸಂಬಳ ಕೊಡೋರು. ಥ್ಯಾಂಕ್ ಯು. ನೆಕ್ಸ್ಟ್ ಬೇಗ ಓಕೆ. ಏಯ್ ಬಾ. ಬನ್ನಿ. ಒಳ್ಳೇದಾಗ್ಲಿ. ಎಂತ ಮಾರ್ರೆ, ಗಂಟೆ ಬಿಸಿ ಮಾಡುವುದು ಉಂಟಾ? ಬನ್ನಿ. ಬೇಡ್ವಾ ನಿಂಗೆ? ಬಾ ಇಸ್ಕೊ. ಬೇಗ ತಗೋ. ಫಸ್ಟ್ ಟೈಮ್ ಅಣ್ಣನ ರಾಖಿ ಕಟ್ಟಿದ್ಯಾ? ತಗೋ ತಗೋ ಆಯ್ತು, ಬೇಗ ಇಟ್ಕೋ. ನಮ್ಮ ಮಕ್ಕಳು ಬರೋಂಟ ಹಣ ಬೇಡ ಅಣ್ಣ. ಇಟ್ಕೊಳಪ್ಪ. ಚಿಕ್ಕದು ಒಂದ್ ಜೊತೆ ಡ್ರೆಸ್ ತಗೊಳ್ಳಿ ಸಾಕು. ಇಟ್ಕೊಳ್ರಿ ಮೇಡಮ್. ಥ್ಯಾಂಕ್ ಯು. ಅನ್ಬಾರ್ದು. ಥ್ಯಾಂಕ್ ಯು ಅಣ್ಣ. ಅಲ್ಲಿ ತೋರ್ಸ್ರಿ, ಅಲ್ಲಿ ತೋರ್ಸ್ರಿ. ನಿಜ ಇದು ಎತ್ಕೊಳ್ಳಿ. ಯಾವ್ದೇನ್ ಬೇಕು ಯಾವ್ದೇ ದಿನ ನಿಮ್ ಹತ್ರ ನಿಮ್ ಲಕ್ ಮೇಲೆ ಡಿಪೆಂಡ್. ಈಗ ಯಾರ್ಯಾವ್ದು ಎತ್ಕೋತೀರಾ? ಹ್ಞೂ ಕಶ್ರೀ, ಎಷ್ಟೇ ನೀವ್ ಹೇಳೋದಲ್ಲ, ಪುಟ್ಟದಾಗ್ಲಿ ಚಿಕ್ಕದಾಗ್ಲಿ ನಮ್ಗೆ ಖುಷಿ ಕೊಡ್ಸುತ್ತೆ. ಇದೇ ಸಾಕಿತ್ತು. ಅದು ಖರ್ಚೇ ಇದು ಯೂಸ್ಗೆ. ಫಸ್ಟ್ ಟೈಮ್ ಇನ್ಪುಟ್ಸ್ ಅಲ್ಲಿ ಬಂದಿರುತ್ತೆ, ಔಟ್ಪುಟ್ ಈ ಕಡೆಯಿಂದ ಹೋಗಿರುತ್ತೆ. ಹೌದಾ? ಈಗ ತಗೋ ಬಂದಿರೋದ ಆರ್ಡರ್ ಮಾಡಿರೋದ? ಏನೋ ಏನೋ ಮಾಡಿದ್ರೆ ನೀವ್ ಎತ್ಕೊಳ್ಳಿ. ನಿಮ್ಗೆ ಯಾಕೆ? ಒಂದೊಂದು ಐಟಮ್ ನಿಮ್ ಹತ್ರ ಇದೆ, ಅದ್ ಆಮೇಲೆ ತೆಗ್ದು ಓಪನ್ ಮಾಡಿ ಯಾವ್ದೇ ಬೇಕು ಎಲ್ಲ ಒಂದೇ ಪ್ರೈಸ್. ಒಂದ್ 100 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ನಿಮ್ ಹತ್ರ ಯಾವ್ದಿಲ್ಲ ಅದು ದೊಡ್ಡದಂತೂ ನಿಶಾ ದೊಡ್ಡದಕ್ಕೆ ಬಿಡಕ್ ಹಾಕೋ ನೀನು. ಹೌದಾ? ಬಟ್ ಎಲ್ಲ ಒಂದೇ ಪ್ರೈಸ್. ಹೌದಾ? ಒಟ್ಟಿಗೆ ಬಿಚ್ಚಣ ಬನ್ನಿ. ಹಂಗಿಲ್ಲ ಬೇಗ ಇಲ್ಲಿ ಕುತ್ಕೊಳ್ಳಿ, ಕೆಳಕ್ಕೆಲ್ಲ ಬೇಗ ಎತ್ಕೊಳ್ಳಿ ಒಂದೊಂದ.
ಈಗ ನಾನು ವರುಣ್ ಹೇಳಿರೋದು ನಿಶಾ ಯಾವ ಕಾರಣಕ್ಕೂ ತಗೊಳಲ್ಲ. ದೊಡ್ಡದೊಂದು ಹೇಳ್ಕೊಡಂಗಿಲ್ಲ ಅಂತ ಹೇಳ್ಕೊಡ್ತಾವನಕ್ಕ ಅವನು. ಸರಿ ಆಯ್ತು. ಪಾರ್ಶಾಲಿಟಿ ಯಾವ್ದು ಬೇಕೋ ಇಟ್ಕೊಳ್ಳಿ. ಯಾವ್ದು ನಿಮ್ಮ ಹತ್ರ ಇಲ್ಲ ಅದನ್ನ ಇಟ್ಕೊಳ್ಳಿ ಅಷ್ಟೇ. ಯಾವ್ದು ಇಲ್ಲ ಅಂದ್ರೆ ಕೊಟ್ಟಿದೆ ಅಂದ್ರೆ ಎಕ್ಸಿಟ್ ಮಾಡ್ಕೊಳ್ಳಿ. ಐತೆ ಎಲ್ಲಾರ ಹತ್ರ, ನಿಶಾನ್ ಹತ್ರ ಎಲ್ಲ. ಅದ್ ನಿನಗೆ ಯೂಸ್ ಆಗಲ್ಲ ಅಂತ. ಓ ನಿಶಾ ಡಿಸಪಾಯಿಂಟ್ಮೆಂಟ್. ಎಲ್ಲಾನೇ ಇದೆ ಅದ್ರಲ್ಲಿ. ನೋಡ್ದಾ ಒಂದ್ ಮಾತ್ ಕೇಳ್ಬೇಡ. ಎಲ್ಲ ಇದೆ. ಇರು ನೋಡೋಣ ಎಲ್ಲ ನೋಡಿಲ್ಲ. Straight. ಸದ್ಯ ಕಣ್ಣಿಲ್ಲ ನಂಗೇನ್ ಮಾಡೋದು. ಇವ್ರದ್ದು ಫುಲ್ ಸ್ಟ್ರೈಟ್ ಆಗಿ ಐತೆ, ನಿನ್ಗೆ ಐತೆ ಕಣೆ. ಏನಿದು? Power. ಏನದು? ಏನಿದು? ವಾಚ್ ಒಬ್ರಿಗೆ Quotes ಚೆನ್ನಾಗಿದೆ. ಒಬ್ರಿಗೆ ಬ್ಲೂಟೂತ್, ಒಬ್ರಿಗೆ ಪವರ್ ಬ್ಯಾಂಕ್. ಅದ್ ನಂಗೆ ಕೊಡು, ಇದ್ ನಂಗೆ ಅದ್ ಇಲ್ಲ, ಕೊಡು. ಇಲ್ಲ, ಇಲ್ಲ, ಬಿಡಿ. ಪವರ್ ಬ್ಯಾಂಕ್. Power bank ನನಗೆ ಅದ್ ಕೊಡು. ಇದೇನಿದು? ಏರ್ ಬಡ್ಸ್ ಕೊಡು ನನಗೆ. ಇಯರ್ ಬಡ್ಸಾ? ಕಿವಿಗೆ ಹಾಕೊಳ್ಳೋದು. ಎಲ್ಲಾರ್ದು ಒಂದೇ ಪ್ರೈಸ್ ಹೋದ್ರೆ ಪ್ರೈಸ್ ಅಂತಲ್ಲ, ಕಡಿಮೆ ಜಾಸ್ತಿ ಅಂತ ಇಲ್ಲ ಇಲ್ಲ, ಇದು ನನಗೆ ಬೇಕು. ಸ್ಯಾಟಿಸ್ಫೈಡ್ ಆಗಿ ಇದು ನನ್ನ ಒಬ್ಳಿಗೆ ಯೂಸ್ ಆಗಲ್ಲ. ನಮ್ಮ ಹತ್ರ ಐತೆ. ಏನಕ್ಕೆ ನಮ್ಗೆ? ಸ್ವಾತಿ ಸ್ಪಂದನ ಇಬ್ರು ಅದಕ್ಕೆ ಹೇಳಿದ್ದು ನಾನು. ಅದೇ ಅವೆರಡು ತಗೊಳ್ಳೋಣ ನಿಶಾ ಯಾವ ಕಾರಣಕ್ಕೂ. ವಾವ್ ವಾವ್, ನೈಸ್ ಐಡಿಯಾ. ಯಾರ್ದಿದು? ಈಗ ಮಾಡ್ತೀರಿ ಹಬ್ಬನ? ಯಾರ್? ನಿಜ ನಿಂಗೆ ಇಷ್ಟ ಇಲ್ಲ ತೆಗಿ. ನಿನ್ಗೆ ಇವ್ ಕೈಗೆ ಆಯ್ತದ ಇದು. ಅಲ್ಲ ಇವ್ರು ಎಲ್ಲ ಹಾಕು. ಚೆನ್ನಾಗಿದೆ ಆದ್ರೆ ಇದು. ತೆಗಿತು. ಅದೇ ಕಾಸ್ಟ್ಲಿ ಇದೆ ಇದ್ರಲ್ಲಿ. ಯಾವ್ದು? ವಾಚ್. ಕಟ್ ಮಾಡಿಸ್ಬೇಕೇನೋ? ಚೆನ್ನಾಗಿದೆ ಆದ್ರೆ. ಅದು ಫುಲ್ ಟೈಟ್ ಆಗಲ್ಲ. ಟೈಟ್ ಹಾಕ್ಬಿಡಿ ಸ್ಟಾರ್ಟಿಂಗ್. ಇವರಿಬ್ರನ್ನ ಸಪ್ರೇಟ್ ಕುಣಿಸ್ಬಿಟ್ಟು ಚೆನ್ನಾಗಿ ಮೆತ್ಬಿಟ್ಟು ತುಕಬಿಡೋದೆ. ಈ ವರ್ಷ ಹೊಸದಾಗಿ ವರುಣ್ ಪ್ರತಿ ವರ್ಷ ಕಟ್ಟಿದ್ದೆ ವಿನೋದ್ಗೆ. ಲಾಸ್ಟ್ ಇಯರ್ ಮಿಸ್ ಆಗಿದ್ದ. ಹೌದಾ? ಇರ್ಲಿವಲ್ಲ, ಊರ್ ಹೊಂಟೋಗಿದ್ರು. ಎರಡ್ ಕಟ್ಬಿಡಂಗ್ರಿ ವರ್ಷ. ಅಣ್ಣ ಹೋಗಿ ಆಗ್ಲೇ ಅವ್ರ ಕಸಿನ್ಸ್ ಹತ್ರ ಕಟ್ಟಿಸ್ಕೊಂಡು ಬಂದಿದ್ದಾರೆ. ಪ್ರತಿ ವರ್ಷ ಗುಂಡ ಚಂಪು ಕಟ್ತಿದ್ದು ನಿಶಾ. ಮಿಸ್ಸಿಂಗ್ ಮಿಸ್ ಮಾಡ್ಕೊತಾ ಇದೀನಿ. ನಡಿಯ ಹೋಗ್ಬಿಟ್ಟು ಓಡೋ ಕಟ್ಬಿಟ್ಟು ಬಂದ್ಬಿಡುವ. ತಿರುಗ್ಸ. ಎಷ್ಟು ದಿನ ಇಟ್ಕೋತೀರಾ? ಮ್ಯಾಕ್ಸಿಮಮ್ ನಡೆ ಒಂದಿನ ಅಷ್ಟೇ. ಏಯ್ ಇಬ್ಬರಿಗೂ ಚೆನ್ನಾಗಿರಿ. ಊಟ ಇದೆ. ಅವ್ರಿಬ್ರು ಚೆನ್ನಾಗಿರ್ಬೇಕು ಇಲ್ಲ ಜೀವನದಲ್ಲಿ ಚೆನ್ನಾಗಿರ್ಬೇಕು? ಚಿಕ್ಕೋನು ನಾನ್ ನಿಸ್ ತಿನ್ನು ಒಂದಿನ ತಾನೆ. ಮುಂದ್ ತಿಂತಾನೆ ನೋಡಿ. ಎಷ್ಟು ಬಾಯ್ ತಿಂತಾನೆ. ಸ್ವೀಟ್ ಅಂದ್ರೆ ಇಷ್ಟ ಅವನಿಗೆ. ಎಲ್ರಿಗೂ ರಾಖಿ ಹಬ್ಬ ನಡೀತಾ ಇದೆ ಜೋರು. ಸೊ ಗಿಫ್ಟ್ ಬೇಡ ಪರವಾಗಿಲ್ಲ. ಸೊ ತಂದಿದ್ಯಾ? ಏನ್ ಈ ವರ್ಷ ಸ್ಪೆಷಲ್? ಪ್ರತಿ ವರ್ಷ ತರ ಹಂಗಾರ ಒಂದ್ ತಿಂಗಳ ಸಂಬಳ ಉಳಿಸ್ಕೊಂಡಿರ್ತಾರೆ. ಏನ್ ಗಿಫ್ಟಾ? ಎಲ್ಲೆಲ್ಲೋ ಇಟ್ರೆ ನಿಮಗ್ ಬರ್ಬೇಕದು. ನಾನು ಬ್ಲಿಂಕಿಟ್ ಅಲ್ಲಿ ನಿಮ್ದು ರಾಖಿ ಅನ್ಬಿಟ್ಟು ಓಪನ್ ಮಾಡಿದ್ದು ಅದನ್ನ. ಓ ಸಾರಿ ಸಾರಿ ಸಾರಿ. ಆಯ್ತು ಹಾಕಿ. ನಿಧಿ ಕಟ್ಟಿ ಕಟ್ಟಿನೇ ಸುಸ್ತಾಯ್ತೈತೇನೋ. ಎಸಿವಂಗಿಸಿದೆಯಲ್ಲ ವಿನೋದ್, ಹಿಂಗ ಹಾಕ್ಬೇಕು ನಿಧಾನಕ್ಕೆ. ನನ್ಗಲ್ಲ ನನ್ಗೆ ಗೊತ್ತು. ನನ್ ಮಗಳಿಗೆ ಏನಿದ? ಬ್ಯಾಗ್ ಏನೋ. ಬ್ಯಾಗಾ ಇಲ್ಲ, ಹಾರ್ಟ್ ಇಡ್ಕೋ. ಫಂಕಿ ಬ್ಯಾಗ್.
ವಾವ್ ಸೋ ಬ್ಯೂಟಿಫುಲ್. ಏ ವಿನೋದ್ ಏ ಬ್ಯಾಗಾ ಶ್ರೀಮಂತ ಆಗವನೆ ವಿನೋದ್, ನಮ್ಗೆ ಒಳ್ಳೆ ದುಡ್ಡು ಮಾಡವನೆ ಗೈಸ್. ಮದ್ವೆ ಏನಾದ್ರು ಇದ್ರೆ ಆಯ್ತಾ? ಹಾ ಎಲ್ಲ ಹ್ಯಾಪಿನಾ? ಇವತ್ತಿನ ದಿನ ಮುಗೀತಾ? ಹ್ಯಾಪಿ. ಒಟ್ನಲ್ಲಿ ನಿದ್ದೆ ಮಾಡಿ ನೀಟಾಗಿ ಎಲ್ಲರೂ. ಸೊ ಆಯ್ತು ಮಧು. ಅಷ್ಟೇ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಕರ ಯೂಟ್ಯೂಬ್ ಚಾನಲ್ ನಿಖಿಲ್ ನಿಶಾ ವ್ಲಾಗ್ಸ್. ನನ್ನ ಪ್ರೀತಿಯ ಯಾರೆಲ್ಲ ಅಣ್ಣ ತಮ್ಮದಿರಿದ್ದೀರಾ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ, ಸೊ ಎಲ್ರಿಗೂ ಹ್ಯಾಪಿ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು. ಎಲ್ರಿಗೂ ಒಳ್ಳೇದಾಗ್ಲಿ.